ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಗೊಬ್ಬರ ಹಾಕೋದು ಆಗ ಬಡಿಯ ಕಳೆ ಸಿಕ್ಕಮ್ಮ ಸರ್ನ ಮನೆಗೆಲ್ಲ ಬೈಕ್ ಅಂತಾರ ಏನ ಬೈಕ್ ಅಂದ್ಬಿಡು ಅವ್ರಿಗೆ ಅವ್ರ ಬೈಕ್ ನಾ ಮಾಡ್ಬೇಕಾದ್ರೆ ನಗರ ನೀವ್ ವಾಯ್ಸ್ ಇಟ್ಟಿದ್ರಲ್ಲ ವಾಚಿಕ ಇಲ್ಲಿ ಬಂದವರೇ ಅವ್ನಿಗೇನು ಬುದ್ಧಿ ಇಲ್ಲ ನೋಡಪ್ಪ ಜೀವಮೃತ ಮಾಡ್ದ ಒಟ್ಟ ಮಗ್ಗ ಚಂದ್ರು ಬಂದ ಇವ ನಮ್ಮ ತಕ ಬರ್ತಾರೆ ಮಾರಾಟ ಮಾಡಿ ಎಲ್ಲ 30,000 ಲೀಟರ್ ಮಾಡಿದ್ರು 30,000 ಲೀಟರ್ ಜೀವಾಮೃತ ಮಾರಾಟ ಮಾಡಿ. ಇಲ್ಲಿ 8 ಹಳ್ಳಿನ ಆಯ್ಕೆ ಮಾಡ್ಕೊಂಡ್ವಿ ಸರ್ ಮೊದಲೇ. ಆ 8 ಹಳ್ಳಿಯಲ್ಲಿ 2,000 ಫಾರ್ಮರ್ಸ್ ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಅಂದ್ರೆ ಯಾರ ಹತ್ರ ಹಸುಗಳಿದಾವೆ ಅದನ್ನ ಪೂರ ಸರ್ವೆ ಮಾಡಿದ್ವಿ. ಹಸುಗಳು ಎಷ್ಟು ಜನ ತಾಗಿದಾವೆ, ಬೋರ್ವೆಲ್ ಎಷ್ಟು ಜನ, ಬೀಜಾಮೃತ ಆಗಿರ್ಬೋದು, ಜೀವಾಮೃತ, ಘನ ಜೀವಾಮೃತ, ದಶಪರ್ಣಿ, ನೀಮಾಸ್ತ್ರ ಇವೆಲ್ಲ ಅಂತ ಮಾಡಿದ್ರಲ್ಲ ಅವಾಗ ರೈತರು ಇಲ್ಲ ನನಗ್ ಗೊಬ್ಬರ ಹಾಕದೇ ಇಲ್ಲ, ಸೂಪರ್ ಹಾಕದಿಲ್ಲ, ಔಷಧಿ ಹೊಡಿಯಲ್ಲ ಅಂತಂದ್ರು ಇಳುವರಿ ಜಾಸ್ತಿ ಬೇಕಂತೇಳಿ ಹಸಿರು ಕ್ರಾಂತಿ ಮುಖಾಂತರವಾಗಿ ರೈತರನ್ನ ಮನವೊಲಿಸಿ ಮಾಡಿದ್ರು. ಇವತ್ತು ಈ ಸ್ಥಿತಿಗೆ ಬಂದು ಖರ್ಚು ಮಾಡಂಗಿಲ್ಲ, ಒಟ್ಟು ಕಡಿಮೆ ಖರ್ಚು. ಹೌದೌದು, ಶೂನ್ಯ ಬಂಡವಾಳ ಅಂತ ಹೇಳಿದ್ರೆ ತಪ್ಪೇನಾಗ್ಲ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಎಲ್ಲಾ ನನ್ನ ರೈತ ಬಾಂಧವರಿಗೆ ಸ್ವಾಗತವನ್ನ ಕೋರ್ತಾ, ಸ್ನೇಹಿತರೆ ನಾನಿವತ್ತು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು, ತುರ್ನೂರು ಹೋಬಳಿಯ ಒಬ್ಬ ಹೆಸರಾಂತ ಪ್ರಗತಿಪರ ರೈತರಾದಂತಹ ಕೆಂಚಪ್ಪ ಅವ್ರ ತೋಟದಲ್ಲಿದೆ ಸ್ನೇಹಿತರೆ. ತುರ್ನೂರು ಹೋಬಳಿ ಕೂನ್ಬೇವ್ ಗ್ರಾಮ ಇದು. ಇವರು ಒಂದು ಅದ್ಭುತವಾದಂತಹ ನಾವು ಸಾವಯವದ ಜೀವನಾಡಿ ಅಂತಾನೆ ಹೇಳ್ಬೋದು. ಜೀವಾಮೃತವನ್ನ ಜೀವಾಮೃತ ಎರಡನ್ನು ಒಂದೇ ಅನ್ನೋದು ಒಂದು ಭಾವನೆ. ಇವತ್ತು ಪಾತಾಳಕ್ಕೆ ಹೋಗ್ತಿರ್ತಕ್ಕಂತ ಕೃಷಿಯನ್ನ ಎತ್ತಿ ಹಿಡಿಯುವಂತಹ ಒಂದು ಕೆಲಸ ನಮ್ಮ ಚಾನೆಲ್ ಇಂದ ಮಾಡ್ತಾ ಇದೀವಿ ಸ್ನೇಹಿತರೆ. ನಮ್ಮ ಚಾನೆಲ್ ನ ಉದ್ದೇಶ ಇಷ್ಟೇನೆ, ಕಡಿಮೆ ಬಂಡವಾಳ, ಕಡಿಮೆ ಇನ್ವೆಸ್ಟ್ ಮಾಡಿಬಿಟ್ಟು ಹೆಚ್ಚಿನ ಆದಾಯ ಗಳಿಸೋದ್ರ ಬಗ್ಗೆ ನಾನು ಈ ಒಂದು ಚಾನೆಲ್ ನಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬರ್ಸ್ ಅಲ್ಲ, ನಾನು ಒಬ್ಬ ರೈತ. ನಂದು 5 ಎಕರೆ ತೋಟ. ನೀವು ನಮ್ಮ ವಿಡಿಯೋಸ್ನೆಲ್ಲ ನನ್ನ ಚಾನಲ್ ಓಪನ್ ಮಾಡಿದ್ರೆ ಎಲ್ಲ ನನ್ನ ತೋಟದಲ್ಲೇನೆ ಮಾಡಿರೋದು. ಎಲ್ಲ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಅಂತಹ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಂತ 5,000 ಲೀಟರ್ ಘಟಕದ ಒಂದು ಜೀವಾಮೃತ ಘಟಕವನ್ನ ಇವರು ರೆಡಿ ಮಾಡ್ಕೊಂಡಿದ್ದಾರೆ. ಇವ್ರ ತೋಟದಲ್ಲಿ ಬಂದಿದೀವಿ, ವಿಸಿಟ್ ಮಾಡಿದೀವಿ. ನೆಕ್ಸ್ಟ್ ಇವ್ರನ್ನ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಜೀವಾಮೃತ ಘಟಕದ ರೂವಾರಿಗಳಾದಂತಹ ಮುರುಗೇಶ್ ಸರ್ ಇದ್ದಾರೆ, ಅವ್ರ ಬಗ್ಗೆ ಕೇಳೋಣ. ಅವ್ರು ಯಾವ್ದಿಂದ ಮಾಡ್ತಿದಾರ, ಅದು ಕಂಪ್ನಿನೋ NGOನೋ ಏನ್ ಮುಖಾಂತರ ಮಾಡ್ತಾ ಇದ್ದಾರೆ, ಅವ್ರ ಉದ್ದೇಶ ಏನು, ಯಾಕೆ ಈ ಒಂದು ಜೀವಾಮೃತ ಘಟಕನ ಇಟ್ಕೊಂಡಿದ್ದಾರೆ, ಅದರಿಂದ ಏನೆಲ್ಲ ಆಗ್ತತೆ, ಮತ್ತೆ ಅವ್ರ ಉದ್ದೇಶ ಏನು ಅನ್ನೋದನ್ನ ಕೇಳ್ಕೊಂಬರಂತೆ. ಬರ್ರಿ ಸರ್, ಬರ್ರಿ. ನಮಸ್ತೆ ಸರ್. ಸರ್, ವಿಡಿಯೋಕ್ಕೆ ಸ್ವಾಗತ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಈಗ ಎಲ್ಲ ರಾಸಾಯನಿಕ ಹೆವಿ ಕಲ್ಟಿವೇಶನ್, ಟ್ರ್ಯಾಕ್ಟ್ರು ಅದನ್ನೆಲ್ಲ ಉಪಯೋಗಿಸ್ತಾ ಇದಾರೆ. ಅಂತ ರೈತರ ಮನಸ್ಥಿತಿನ ನೀವಾಗ ಜೀವಾಮೃತ ತಗೊಂಬಂದ್ಬಿಟ್ಟು ಜೀವಾಮೃತ ಹಾಕ್ರಿ, ಅದ್ರ ವಾಸನೆ ಕುಡೀರಿ ಅಂತಂದು ಹೇಳ್ಬೇಕು ಅಂತ ಬಂದ್ಬಿಡ್ದೀರ. ಈಗ ನಿಮ್ಮ ಮುಖ್ಯ ಉದ್ದೇಶ ಏನು, ಯಾಕೆ ಈ ಒಂದು ಜೀವಾಮೃತ ಘಟಕನ ಆಯ್ಕೆ ಮಾಡ್ಕೊಂಡು? ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುರುಗೇಶ್ ಅಂತ ನೀವು ಆಲ್ರೆಡಿ ಹೇಳಿದ್ರಲ್ಲ. ಸೊ ನಾವು ಟೆಕ್ನೋಸರ್ವ್ ಅಂತ ಒಂದು ನಮ್ದು NGO ಸಂಸ್ಥೆ ನಮ್ದು. ನಾವು ಮೊದ್ಲಿಗೆ ಏನ್ ಮಾಡಿದ್ವಿ ಅಂತಂದ್ರೆ ನಮ್ದು ಟೆಕ್ನೋಸರ್ವ್ NGO ಆಕ್ಚುಲಿ ಗ್ಲೋಬಲ್ ಇಂದು, ಅಂದ್ರೆ US ಬೇಸ್ಡ್ NGO ನಮ್ದು. ಸೊ ನಾವು ರೈತರೊಟ್ಟಿಗೆ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಮೊದಲಿಗೆ 8 ಹಳ್ಳಿನ ಆಯ್ಕೆ ಮಾಡ್ಕೊಂಡ್ವಿ ಸರ್. ನಮಗೆ ಮುಖ್ಯ ಉದ್ದೇಶ ಏನಂದ್ರೆ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡ್ಬೇಕು. ಅದ್ರ ಜೊತೆಗೆ ಕಾರ್ಬನ್ ಅಂದ್ರೆ ಏನು, ಈಗ ಆಲ್ರೆಡಿ ನಾವು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಒಂದು ಹೊಸ ವರ್ಡ್ ಇದೆ ಇವಾಗ. ಇತ್ತೀಚಿನ ದಿನಗಳಲ್ಲಿ ಸಾಯಿಲ್ ನ ಸ್ಟ್ರಕ್ಚರ್ ಕಳೀತಾ ಇದೆ. ಯಾಕೆಂದ್ರೆ ಕಳೆನಾಶಕ ಹೊಡೆಯೋದಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿದಾಗಿರ್ಬೋದು, ಇದು ಎಲ್ಲದನ್ನ ಉಪಯೋಗಿಸ್ಕೊಂತ ಮಣ್ಣಿನ ಫಲವತ್ತತೆ ಬಗ್ಗೆ ಯಾರು ಮುತುವರ್ಜಿನೇ ವಹಿಸ್ತಾ ಇಲ್ಲ. ಎಲ್ಲರೂ ಏನ್ ಮಾಡ್ತಿದಾರೆ, ನನಗೆ ಇವತ್ತು ಹಾಕಿದ್ರೆ ನಾಳೆ ದಿವಸ ನನಗೆ ಆಲ್ರೆಡಿ 6 ತಿಂಗಳು ಬೆಳೆದೊಳಗೆ ಇವತ್ತು ಹಾಕಿದ್ರೆ ನಾಳೆ ಚೆನ್ನಾಗಾಗ್ಬೇಕು, ನಾಳೆ ಚೆನ್ನಾಗಾಗಿ ನಾನು ಮಾರಾಟ ಮಾಡ್ಬಿಟ್ಟು ಮುಗಿದ್ ನನ್ನ ಕೆಲಸ ಅಷ್ಟೇ ಅನ್ಕೊಂತಿದ್ದಾರೆ ಎಷ್ಟೋ ಜನ ರೈತರು. ಸೊ ನಾವ್ ಬಂದ್ಬಿಟ್ಟು ಏನ್ ಮಾಡಿದ್ವಿ, ಇಲ್ಲಿ 8 ಹಳ್ಳಿನ ಆಯ್ಕೆ ಮಾಡ್ಕೊಂಡ್ವಿ ಸರ್. ಮೊದಲೇ ಆ 8 ಹಳ್ಳಿಯಲ್ಲಿ 2,000 ಫಾರ್ಮರ್ಸ್ ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಅಂದ್ರೆ ಯಾರ ಹತ್ರ ಹಸುಗಳಿದಾವೆ ಅದನ್ನ ಪೂರ ಸರ್ವೆ ಮಾಡಿದ್ವಿ. ಹಸುಗಳು ಎಷ್ಟು ಜನ ತಾಗಿದಾವೆ, ಬೋರ್ವೆಲ್ ಎಷ್ಟು ಜನದ ಇದೆ, ಅಥವಾ ರೈನ್ ಫೆಡ್ ಆಗಿ ಅಂದ್ರೆ ನೀರು ಮಳೆ ಆಶ್ರಿತವಾಗಿ ಉಪಯೋಗ ಮಾಡ್ಕೊಂತಿರೋರು ಹೊಲಗಳನ್ನ ಎಷ್ಟು ಜನ ಇದ್ದಾರೆ, ಎಲ್ಲದನ್ನ ಸರ್ವೆ ಮಾಡಿದಾದ್ಮೇಲೆ ನಾವೇನ್ ಮಾಡ್ತೀವಿ, ರೈತರನ್ನ ಗುಂಪುಗಳು ಮಾಡ್ಕೊಂತೀವಿ. ಅಂದ್ರೆ 20 ಜನ 25 ಜನದ್ದು FFS ಮಾಡೆಲ್ ಅಂತ ಕರಿತೀವಿ, ಫಾರ್ಮರ್ ಫೀಲ್ಡ್ ಸ್ಕೂಲ್ ಅಂತ ಕರಿತೀವಿ. ಆ ಫಾರ್ಮರ್ ಫೀಲ್ಡ್ ಸ್ಕೂಲ್ ಅಲ್ಲಿ
ಆ ರೈತರಿಗೆ ತರಬೇತಿಗಳನ್ನ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ನಾವು ಏನ್ ಮುಖ್ಯ ಅಂತಂದ್ರೆ ಈ ಕಾರ್ಯಕ್ರಮದ ಹೆಸರು ನಾವಿಟ್ಟಿರೋದು ಸೃಷ್ಟಿ ಅಂತ ಹೇಳ್ಬಿಟ್ಟು. ಸೃಷ್ಟಿ ಅಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂತಹ ಆ ಸೃಷ್ಟಿ, ಆ ಮಣ್ಣಿನಲ್ಲೇ ಇದೆ. ಆ ಸೃಷ್ಟಿ ಅನ್ನೋದು ದೇವರು ಏನ್ ಮಾಡ್ಕೊಟ್ಟಿದಾರಲ್ಲ ಆ ಮಣ್ಣು, ಅದನ್ನ ಹೆಸರನ್ನೇ ಸೃಷ್ಟಿ. ಆ ಮಣ್ಣು ಸೃಷ್ಟಿ ಕೊಟ್ಟಿರೋಂಥ ದೇವತೆ ನಾವು ಇವಾಗ ಏನ್ ಮಾಡ್ತಿದೀವಿ, ರಾಸಾಯನಿಕ ಆಗ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಮತ್ತೊಂದು ಹಾಕ್ಬಿಟ್ಟು ನಾವು ಅದನ್ನ ನಾಶ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವು ಆ ಸೃಷ್ಟಿ ಅನ್ನೋ ಕಾರ್ಯಕ್ರಮದಡಿ 2,000 ಫಾರ್ಮರ್ಸ್ಗೆ FFS ಫಾರ್ಮರ್ಸ್ ಫೀಲ್ಡ್ ಸ್ಕೂಲ್ ಅನ್ನೋ ಮಾಹಿತಿ ಪ್ರಕಾರ ಎಲ್ಲಾ ರೈತರಿಗೂ ಬೀಜಾಮೃತ ಆಗಿರ್ಬೋದು, ಜೀವಾಮೃತ, ಘನಜೀವಾಮೃತ, ದಶಪರ್ಣಿ, ನೀಮಾಸ್ತ್ರ ಇವೆಲ್ಲದ್ರ ಬಗ್ಗೆ ಅಂದ್ರೆ ಪುನರುತ್ಪಾದಕ ಕೃಷಿ ಪದ್ಧತಿಗಳು ಅಂತ ಕರಿತೀವಿ. ಅಂದ್ರೆ ಹಳೇ ತಲೆಮಾರುಗಳು ಏನ್ ಮಾಡ್ಕೊಂತ ಬರ್ತಾ ಇದ್ರಲ್ಲ ತಮ್ಮ ಹೊಲಗಳಿಗೆ ಎಲ್ಲೇ ಮೊದ್ಲೆಲ್ಲ ರಾಸಾಯನಿಕ DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು ಯಾವ್ದು ಇರ್ಲಿಲ್ಲ ಸರ್. ಮೊದ್ಲು ಕೂಡ ಈಗ ನಾವು ಎಷ್ಟೋ ಜನ ರೈತರುಗಳಿಗೆ ಹೇಳ್ತಾ ಇದೀವಿ, ಇಲ್ಲ ಸರ್ ನೀವು ಸಗಣಿ ಗೊಬ್ಬರ ಹಾಕ್ಬೇಕು, ಮತ್ತೊಂದು ಹಾಕ್ಬೇಕು ಅಂತ. ಆವಾಗಿನ ಕಾಲದಲ್ಲಿ DAPನೂ ಹಂಗೆ ಇತ್ತು, ಯೂರಿಯಾನು ಹೊಸದಾಗಿತ್ತು ರೈತಂಗೆ. ಯಾವಾಗ ಅಂತಂದ್ರೆ ಇವ್ರಿಗೆ ಸಾಮಾನ್ಯ ಮೋಸ್ಟ್ಲಿ ಕೆಂಚಪ್ಪರನ್ನ ಮೋಸ್ಟ್ಲಿ ಹಸಿರು ಕ್ರಾಂತಿ ಅಂತ ಮಾಡಿದ್ರಲ್ಲ ಅವಾಗ ರೈತರು ಇಲ್ಲ ನನಗ್ ಗೊಬ್ಬರ ಹಾಕದೇ ಇಲ್ಲ, ಸೂಪರ್ ಹಾಕದಿಲ್ಲ, ಔಷಧಿ ಹೊಡಿಯಲ್ಲ ಅಂತಂದ್ರು ಇಳುವರಿ ಜಾಸ್ತಿ ಬೇಕಂತೇಳಿ ಹಸಿರು ಕ್ರಾಂತಿ ಮುಖಾಂತರವಾಗಿ ರೈತರನ್ನ ಮನವೊಲಿಸಿ ಮಾಡಿದ್ರು. ಇವತ್ತು ಈ ಸ್ಥಿತಿಗೆ ಬಂದು ನಿಂತು ಬಿಟ್ಟ. ಹೌದೌದು ಸರ್, ಖಂಡಿತ ನೀವ್ ಹೇಳಿದ್ ಮಾತು ನಿಜ. ಗ್ರೀನ್ ರೆವಲ್ಯೂಷನ್ ಅಂತ ಏನ್ ಬಂತಲ್ಲ, ಆವಾಗಿನ ಕಾಲದಿಂದನೂ ಏನಂದ್ರೆ ಈ DAP ಯೂರಿಯಾ ಕಮ್ಮಿ ಆಗೋದು. ಸೊ ನಾವೇನ್ ಮಾಡಿದ್ವಿ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ರೈತರಿಗೆ ಬರೀ ಏನೋ ಬೀಜಾಮೃತ ಅಂದ್ರೆ ಬೀಜ ಬಿತ್ತನೆ ಮಾಡ್ಬೇಕಾದ್ರೆ ಬೀಜಾಮೃತ ಅಂತ ಮಾಡ್ಬೇಕು. ಯಾಕಂದ್ರೆ ಮಣ್ಣಿನಲ್ಲಿ ಬರ್ತಕ್ಕಂಥ ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಕರೀತಾರೆ. ಅವೆಲ್ಲ ತಡೆಗಟ್ಲಿಕ್ಕೋಸ್ಕರ ನಾವು ಯಾವುದೇ ಖರ್ಚು ಮಾಡ್ಸಲ್ಲ ಸರ್ ಹೊರಗಡೆ. ಈಗ ಏನ್ 2,000 ಫಾರ್ಮರ್ಸ್ ಅಂತ ಹೇಳಿದ್ರಲ್ಲ, ಹೊರಗಡೆ ₹1 ಖರ್ಚು ಮಾಡಂಗಿಲ್ಲ, ಒಟ್ಟು ಕಡಿಮೆ ಖರ್ಚು. ಹೌದೌದು, ಶೂನ್ಯ ಬಂಡವಾಳ ಅಂತ ಹೇಳಿದ್ರೆ ತಪ್ಪೇನಾಗ್ಲಾರ್ದು. 1,500 ಅದು ಇವತ್ತಿನ ಎಕ್ಸ್ಪೆನ್ಸಸ್ ಅಂದ್ರೆ ಸ್ನೇಹಿತರೆ ಲಕ್ಷ, 50,000 ಲಕ್ಷ ಅಂದಟ್ಟಿಗೆ ಎದುರು ಓಡೋಗ್ಬಿಡೋದು ರೈತರೆಲ್ಲ. ಇದು ಸಾಧ್ಯನೇ ಇಲ್ಲ, ಅದು ಬೇಡ ಅಂತೇಳಿ ಇಲ್ಲಿ ಬರೀ 1,500 ಲೆಕ್ಕಾಚಾರದಲ್ಲೇನೆ ಇವರು ಮಾಡ್ತಾ ಇದ್ದಾರೆ. 2 ಹಸು ಇದ್ರೆ ಸಾಕು ಸರ್. ನಾವೇನೇ ಪುನರುತ್ಪಾದಕ ಕೃಷಿ ಪದ್ಧತಿಗಳು ಅಂತ ಬಡ್ಕೊಂತ ಇದೀವಲ್ಲ ರೈತರ ಜೊತೆಗೆ, ಆ ಕೆಲಸ ಮಾಡ್ಲಿಕ್ಕೆ 2 ಹಸು ಇದ್ರೆ ಸಾಕು ಒಬ್ಬ ವ್ಯಕ್ತಿ. ಈಗ 2 ಹಸು ಅಂತ ಹೇಳಿದ್ರಿ, ಈಗ ನಾಟಿ ಹಸುನ ಕಟ್ಟಕ್ಕೆ ಯಾರು ಇಷ್ಟಪಡೋದಿಲ್ಲ. ಸಿಂಧಿ ಹಸು ಎಮ್ಮೆನ ಜಾಸ್ತಿ ಬಳಸ್ತಾರೆ. ಅದರಿಂದ ಎಷ್ಟು ಅನುಕೂಲ ಇದೆ. ನಾವು ಇವಾಗ ಬಹಳ ಜನ ನೋಡಿದ್ವಿ, ಈಗ ಏನಂದ್ರೆ 100 ಜನ ತಗೊಂಡ್ರೆ ಅದ್ರಾಗ 10 ಜನ ನಾಟಿ ಹಸು ಇದ್ರೆ ಹೆಚ್ಚಿನ ಮಾತು ಇವಾಗಿನ ಕಾಲದಲ್ಲಿ. ಇನ್ನು 90 ಭಾಗ ಏನಿದೆಯಲ್ಲ ಎಲ್ಲಾದು ಕೂಡ ಯಾಕಂದ್ರೆ ಹಾಲಿನ ಉತ್ಪಾದನೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಯಾರು ಸಗಣಿ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಗಂಜಲ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆದ್ರೂ ನಾಟಿ ಹಸು ಮತ್ತೆ ದೇಸಿ ಏನು ಹೈಬ್ರಿಡ್ ಹಸುಗಳು ಇದಾವಲ್ಲ ಸರ್, ನಮಗೆ ಇವಾಗ ನಾಟಿ ಹಸುವಲ್ಲಿ 1 ಕೋಟಿ ಏನೋ ಅಂತ ಹೇಳ್ತೀವಲ್ಲ, 1 ಕೋಟಿ ಜೀವಾಣುಗಳು ಸಿಕ್ಕಿದ್ರೆ ದೇಸಿ ಹಸುವಲ್ಲಿ ನಮಗೆ ಒಂದು 50% ಸಿಗಬಹುದು. ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, ಸಿಗಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಅದಕ್ಕೆ ಮುಸ್ರೆ ಕೊಡಿಸ್ತಾರೆ. ಈಗ ನಾಟಿ ಹಸು ಆದ್ರೆ ಎಲ್ಲಾ ಕಡೆ ಮೇಯ್ಕೊಂಡು ತಿನ್ಕೊಂಡು ಬರೀ ಹುಲ್ಗುಲ್ಗೆ ಮೇಯಿಸ್ಕೊಂಡು ಚೆನ್ನಾಗಿ ಸಗಣಿಯಲ್ಲಿ, ಮತ್ತೆ ಅದೇನ್ ಭುಜ ಅಂತ ಹೇಳ್ತಾರಲ್ಲ, ನಾಟಿ ಹಸುದಲ್ಲಿ ಭುಜ ಇರುತ್ತಲ್ಲ, ಅದರಿಂದ ಮುಕ್ಕೋಟಿ ದೇವತೆಗಳು ಅಲ್ಲೇ ಸೇವಕಣೆ ಆಗಿರೋದ್ರಿಂದ ಜೊತೆಗೆ ನಮಗೆ ಜೀವಾಣುಗಳು ಜಾಸ್ತಿ ಸಿಗುತ್ತೆ ಅದರಲ್ಲಿ ಸಗಣಿಯಲ್ಲಿ. ಸೊ ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಈಗ ನಮಗೆ ಜಾಸ್ತಿ ಇಳುವರಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಕ್ವಾಲಿಟಿನೂ ಇರುತ್ತೆ. ಯಾವ್ದೇ ಗೊಬ್ಬರವನ್ನು ತಯಾರು ಮಾಡಿದ್ರೆ ಸಗಣಿಯಿಂದ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ನಾವು ನಾಟಿ ಹಸು ಇದ್ರೂ ಓಕೆ. ಈಗ ನಾರ್ಮಲ್ ಈಗ ಹೈಬ್ರಿಡ್ ಹಸು ಇತ್ತು ಅಂದ್ರೆ ಅದ್ರಲ್ಲಿ 50% ಇರುತ್ತೆ ಅಷ್ಟೇ. ನಾವು ಜಾಸ್ತಿ ಹೇಳಿಕ್ಕೂ ಆಗಲ್ಲ, ಅದನ್ನ ಇರೋದು ಇಲ್ಲ ಕೂಡ. ಸೊ ಆ ತರ ನಡ್ಸ್ಕೊಂಡು ಹೋದ್ವಿ. ಅದೇ ತರ ನಡ್ಸ್ಕೊಂಡ್ ಬಂದಾಗ ಬೀಜಾಮೃತ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಮೊದ್ಲೆಲ್ಲ ಡ್ರಮ್ಮಲ್ ಮಾಡ್ಕೊಂತಿದ್ರು ಸರ್. ಈಗಲೂ ಕೂಡ ಬಹಳ ರೈತರುಗಳು ಡ್ರಮ್ಮಲ್ ಮಾಡ್ಕೊಂತಾರೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ. ನಿಮ್ಗೆ ಏನ್ ಮನ್ಸಿಗೆ ಅನ್ನುತ್ತೋ ನಿಮ್ಮ ಚಾನಲ್ ಇದು, ನಿಮಗೆ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಇರ್ತತೆ. ನನ್ನ ಚಾನಲ್ ಏನಾದ್ರು ತಪ್ಪೇನಾದ್ರು ಇದ್ರೆ, ನಾನೇನು ಮಾಹಿತಿ ಏನಾದ್ರು ತಪ್ಪು ಕೊಟ್ರೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ನನ್ನ ತಪ್ಪನ್ನು ತಿದ್ದಿ ಬೇರೆ ರೈತರಿಗೆ ಅನುಕೂಲವಾಗಿ ಮಾರ್ಗದರ್ಶನವನ್ನ ಮಾಡ್ಬೋದು ಸರ್. ನಾನೀಗ ಮುರುಗೇಶ್ ಸರ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತುಕತೆಯನ್ನ ಮುಂದುವರಿಸ್ತಾ ಇದೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.